ಮಕ್ಕಳಿಗೆ ಸರಿ ತಿನ್ನಿಸೋದು ಮೆಜರ್ಮೆಂಟ್ ತೋರಿಸಿ ಅಂತ ಹೇಳಿದ್ರಿ. ನೋಡಿ ಇಷ್ಟೇ, ಇಬ್ಬರು ಇದ್ದಾರಲ್ವ, ಇಬ್ರಿಗಾಗಿ ಇಷ್ಟು ಮಾಡಿದ್ದೀನಿ. ಮತ್ತು ಜಾಸ್ತಿ ಮೇಲೆ ಮಕ್ಕಳಿಗೆ ನೀರನ್ನು ಕೊಡ್ತೀನಿ. ತಿನ್ನಿಸ್ತಾ ಬಿಕ್ಳಿಕ್ಕೆ ಆ ಥರ ಬಂದಾಗೆಲ್ಲ ನೀರು ಕೊಡ್ತೀನಿ. ಮತ್ತು ಏನಾದರೂ ಮಕ್ಕಳಿಗೆ ಐಟಮ್ಸ್ಗಳೆಲ್ಲ ಕೊಟ್ಬಿಟ್ಟು ಮಕ್ಕಳಿಗೆ ತಿಂತಾರೆ ಆರಾಮಾಗಿ. ಇಲ್ಲಾಂದರೆ ಆಚೆಗಡೆ ಏನಾದರೂ ತೋರಿಸ್ಕೊಂತ ತಿಂತೀನಿ. ಪ್ರತಿಯೊಂದೂ ಮಕ್ಕಳ ಬಗ್ಗೆ ಎಲ್ಲ ಹೇಳಿರ್ತೀನಿ, ನೀವು ನೋಡ್ಬೋದು. ಈಗ ನಿಮ್ಗೆ ರಾಗಿ ಸರಿ ಹಿಟ್ಟು ಬೇಕಂದರೆ ನನ್ನ ನಂಬರಿಗೆ ಆರ್ಡ್ರ್ ಮಾಡಿ. ನನ್ನ ಇಯರ್ಸ್ ಎಷ್ಟಿದೆ ಅಂತಂದೇಳಿ ಇಷ್ಟಿದೆ ನೋಡಿ, ಇಷ್ಟಿದೆ. ಇಷ್ಟು ನೋಡ್ಬೋದು ನೀವು. ಉದ್ದ ಇದೆ, ಲಾಂಗ್ ಇಯರ್ಸ್ ಇದೆ, ಚೆನ್ನಾಗಿ ಬೆಳೆಯುತ್ತೆ ಕೂದಲು. ಏರ್ ಆಯಿಲ್ ಬೇಕಂದರೆ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಮೆಂಟ್. ಈ ಥರ ಬರುತ್ತೆ, ಈ ಥರ ಅದೇ ಥರ ಕೊಡೋದು. ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಮತ್ತು ಏನು ಹಿಂಗೆ ಇಸ್ಕೊಳ್ದೇ ಏನು ಅವಶ್ಯಕತೆ ಇಲ್ಲ. ಇಷ್ಟು ತಿನ್ನಿಸ್ತಾ ಇದ್ದೀನಿ. ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಬೇಕು, ಮತ್ತು ಮಿಕ್ಸಿಗೆ ಹಾಕೋದು ಆ ಥರ. ಎಲ್ಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಾಗಿ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಊಟ ತಿನ್ನಿಸ್ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ, ಅದು ತಿಳಿಸಿ ಇವಾಗ 1 ತಿಂಗಳಾಯಿತು ಅಂತ ಅನಿಸುತ್ತೆ. ಬಟ್ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಆ ಲಾಗ್ ಮಾಡೋಣ ಅಂತಂದೇಳಿ ಅಂದ್ಕೊಂಡೆ. ಇವತ್ತು ಕಮೆಂಟ್ ಬಂತದು, 1 ತಿಂಗಳ ಕಡೆಯಿಂದ ಮಾಡಿರೋದು. ಇವತ್ತು ಮತ್ತೆ ಕಮೆಂಟ್ ಮಾಡಿದ್ರಿ, ಅಕ್ಕ ಅದು ಮಾಡ್ತೀನಿ ಅಂತ ಹೇಳಿದ್ರಿ, ವಿಡಿಯೋ ಮಾಡಿಲ್ಲ ನೀವು ಅಂತಂದೇಳಿ ಕೇಳಿದರೆ. ಸೊ ಹಂಗಾಗಿ ನಾನು ರಿಪ್ಲೈ ಮಾಡಿದೆ, ನಾಳೆ ಮಾಡಿ ಹಾಕ್ತೀನಿ ಅಂತಂದೇಳಿ. ಅದೇ ಪ್ರಕಾರ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಹಾಕ್ತೀನಿ, ನೀವು ನೋಡ್ಬೋದು. ಎಷ್ಟು ಗಿಮಣ ಅಂತ ಏನೂ ಇಲ್ಲ. ಮಕ್ಕಳಿಗೆ ಅವರು ಎಷ್ಟು ತಿಂತಾರೆ, ನಾವು ಒಂದು ಸ್ವಲ್ಪ 1 ಕೈ ತುತ್ತು ಅಥವಾ 2 ತುತ್ತು ಈ ಥರ ಮಾಡಿಕೊಂಡು, ರೈಸ್ ಆದರೆ 2 ತುತ್ತು ಈ ಥರ ಮಾಡಿಕೊಂಡು ಚೆನ್ನಾಗಿ ಇದ್ರ ಕೂಡ ಸ್ಪೂನ್ ಇರುತ್ತಲ್ವ, ಸ್ಪೂನಲ್ಲಿ ಅನ್ನನ ಹೆಂಗೆ ಸ್ಮ್ಯಾಶ್ ಮಾಡಬೇಕು. ನಾನು ತೋರಿಸ್ತೀನಿ ಯಾವ ಥರ ಸ್ಮ್ಯಾಶ್ ಮಾಡಿದ್ದೀನಿ ಅಂತಂದೇಳಿ. ಆ ಥರ ಸ್ಮ್ಯಾಶ್ ಮಾಡಬೇಕು. ರಾಗಿ ಸರಿ ಆದರೆ ಅದನ್ನು ಸ್ಮ್ಯಾಶ್ ಮಾಡೋದು ಅವಶ್ಯಕತೆ ಇಲ್ಲ. ಅದು ಚೆನ್ನಾಗಿ ಇದು ಗಮ್ ಅನ್ನೋವರೆಗೂ ನೀರಲ್ಲಿ ಬೇಯಿಸಿ ಚೆನ್ನಾಗಿ ಇದು ಮಾಡಿದರೆ ಆಯಿತು. ಅದು ಮಾಡೋದು ಹೇಗೆ ಅಂತಂದೇಳಿ ನಿಮ್ಗೆ ಆಲ್ರೆಡಿ ಗೊತ್ತು, ಯಾವ ಥರ ಏನು ಅಂತ. ಅಕಸ್ಮಾತ್ ನಿಮ್ಗೆ ರಾಗಿ ಸರಿ ಹಿಟ್ಟು ಬೇಕಂದರೆ ನನ್ನ ನಂಬರಿಗೆ ಆರ್ಡ್ರ್ ಮಾಡಿ. ಓಕೆ. ಆಮೇಲೆ ಏರ್ ಗ್ರೋತಿಂಗ್ ಆಯಿಲೂ ಎಲ್ಲ ಐಟಮ್ಸ್ ಎಲ್ಲ ಬಂದುಬಿಟ್ಟಿದೆ. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಐಟಮ್ಸ್ ನಾನು ಆರ್ಡ್ರ್ ಮಾಡಿದ್ದೆಲ್ಲ ಬಂದಿದೆ. ಅದನ್ನ ಇನ್ನೇನು ಪ್ರಿಪೇರ್ ಮಾಡ್ತೀನಿ. ಇನ್ನೂ ಒಂದು ಐಟಮ್ ಇದೆ, ನಾಳೆ ಬಂದುಬಿಟ್ರೆ ಪ್ರಿಪೇರ್ ಮಾಡ್ತೀನಿ. ಮಾಡಿದಾಗ ನಿಮಗೆ ಆಯಿಲ್ದು ರೆಡಿ ಇದೆ ಅಂತಂದೇಳಿ ಅದು ವಿಡಿಯೋ ನಾನು ಮಾಡಿ ಹಾಕ್ತೀನಿ, ಅದು ನೋಡ್ಬೋದು. ಓಕೆ, ಇವಾಗ ನೋಡ್ಬೋದು ನನ್ನ ಇಯರ್ಸ್ ಎಷ್ಟಿದೆ ಅಂತಂದೇಳಿ. ಇಷ್ಟಿದೆ ನೋಡಿ, ಇಷ್ಟಿದೆ. ಅಂದರೆ ಕೂದಲಂದರೆ ಸ್ವಲ್ಪ ಇದು ಡೆಲಿವರಿ ಆದಮೇಲೆ ಸ್ವಲ್ಪ ಹುಚ್ಚೋಯ್ತು. ಸೊ ಹಾಗಾಗಿ ಸ್ವಲ್ಪ ಇಷ್ಟು ನೋಡ್ಬೋದು ನೀವು. ಉದ್ದ ಇದೆ, ಲಾಂಗ್ ಇಯರ್ಸ್ ಇದೆ, ಚೆನ್ನಾಗಿ ಬೆಳೆಯುತ್ತೆ ಕೂದಲು. ಏರ್ ಆಯಿಲ್ ಬೇಕಂದರೆ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಮೆಂಟ್ ಮಾಡಿ. ಹಾಯ್ ಅಂತಂದೇಳಿ ಮೆಸೇಜ್ ಹಾಕಿದರೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ. ಆಮೇಲೆ ಕಾಲ್ಗಿಲೆಲ್ಲ ಮಾಡಬೇಡಿ, ಕ್ಯಾಶ್ ಆನ್ ಡೆಲಿವರಿ ಅಂತೂ ಇಲ್ಲ, ಆರ್ಡ್ರ್ ಕೊಡ್ಬೋದು ನೀವು. ಓಕೆ. ಆನ್ಲೈನ್ ಪ್ರಕಾರ ಮಾಡ್ತಿದ್ದೆ ನಾನು. ಇವಾಗ ಮಕ್ಕಳಿಗೆ ಯಾವ್ದೆಲ್ಲ ನಾನು ತಿನ್ನಿಸಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ತಿನ್ನಿಸಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು. ಅಕಸ್ಮಾತ್ ಫ್ರೂಟ್ಸ್ ಏನಾದರೂ ಕೊಟ್ಟರೆ ನೀವು ನೋಡಿ, ಈ ಥರ ಹಿಂಗೆ ಕಟ್ ಮಾಡಿರ್ತೀರಲ್ವ, ತೊಳೆದ್ಬಿಟ್ಟು ಕಟ್ ಮಾಡಿದ ಮೇಲೆ ಇದು ಸ್ಪೂನಲ್ಲಿ ಈ ಥರ ಮಾಡಬೇಕು. ಈ ಥರ ನೋಡಿ, ಈ ಥರ ಬರುತ್ತೆ. ಈ ಥರ ಇದೇ ಥರ ನೋಡಿ, ನಾನು 1 ಬಟ್ಲು ಫುಲ್ ಖಾಲಿ ಮಾಡಿದ್ದೀನಿ. ನನ್ನ ಮಕ್ಕಳಿಗೆ ಅದೇ ಥರ ಕೊಡೋದು. ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಮತ್ತು ಏನು ಹಿಂಗೆ ಇಸ್ಕೊಳ್ದೇ ಏನು ಅವಶ್ಯಕತೆ ಇಲ್ಲ. ಈ ಥರ ಮಾಡಬೇಕು. ಈ ಥರ ನೋಡಿ, ಬಿದ್ದೋಯ್ತು ಕೆಳಗಡೆ, ಯಾಕಂದ್ರೆ ನಾನು ಹಿಂಗೆ ಮಾಡಿದ್ನಲ್ವ, ನಿಮ್ಗೆ ಹಿಂಗೆ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ಈ ಥರ ಮಾಡಿ ನನ್ನ ಮಕ್ಕಳಿಗೆ ತಿನ್ನಿಸಿದ್ದೀನಿ. ನೋಡಿ, ಇದಿಷ್ಟು ನಮ್ಮ ಋತಿಕನಿಗೆ, ಇದಿಷ್ಟು ಋಷಿಕನಿಗೆ ಅಂತಂದೇಳಿ. ಋಷಿಕ ಮಲ್ಕೊಂಡಿದ್ದು, ಸೊ ಹಾಗಾಗಿ ಅವಳಿಗೆ ತಿನ್ನಿಸಿಲ್ಲ. ಋತಿಕನಿಗೆ ಮಾತ್ರ ತಿನ್ನಿಸಿದ್ದೀನಿ. ಋಷಿಕಾಗಿ ಇವಾಗ ತಿನ್ನಿಸ್ಬೇಕು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಫ್ರೂಟ್ಸ್ ಆದರೂ ಅಷ್ಟೇ, ಸೀಸನ್ ತಕ್ಕಂಗೆ ಯಾವ್ದು ಐಟಮ್ಸ್ ಎಲ್ಲ ಬರುತ್ತೆ. ಇವಾಗ ಆ್ಯಪಲ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಪಪ್ಪಾಯ, ಕಲ್ಲಂಗಡಿ, ಈ ಥರ ಎಲ್ಲ ಫ್ರೂಟ್ಸ್ ಯಾವ್ದಾವ್ದು ಬರುತ್ತೆ ಅದೆಲ್ಲ ಕೊಡ್ಬೋದು ಮಕ್ಕಳಿಗೆ, ಏನು ತೊಂದರೆ ಇಲ್ಲ. ಮತ್ತು ಗಿಮಣ ಅಂತಂದೇಳಿ ದಯವಿಟ್ಟು
ಅಷ್ಟು ನೋಡೋಕೆ ಹೋಗಬೇಡಿ. ಇಷ್ಟೇ ಪ್ರಮಾಣದಾಗ ತಿನ್ನಿಸ್ಬೇಕು ಅಷ್ಟೇ ತಿನ್ನಿಸ್ಬೇಕಂತ ಏನಿಲ್ಲ. ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಅವ್ರು ಆವಾಗಲೇ ಉಕ್ಕೊಂತಾರೆ, ಅಂದರೆ ತಿಂದ್ಬಿಟ್ಟು ಉಪ್ಪು ಅಂತಂದೇಳಿ ಉಗಿತಾರೆ. ಹೆಚ್ಚಾದಾಗ ಮಾತ್ರ ಆ ಥರ ಉಪ್ಪು ಅಂತಂದೇಳಿ ಉಗಿತಾರೆ. ಆವಾಗ ನಿಮ್ಗೆ ಅನಿಸುತ್ತೆ ಮಕ್ಕಳು ಸಾಕು ಮಾಡಿದ್ದಾರೆ ಅಂತಂದೇಳಿ ಅನಿಸುತ್ತೆ. ಅಷ್ಟೊತ್ತವರೆಗೂ ತಿನ್ನಿಸ್ಬೋದು, ತೊಂದರೆ ಇಲ್ಲ. ಪ್ರಮಾಣ ಗಿಮಾಣ ಅಂತಂದೇಳಿ ಯಾವುದೇ ರೀತಿ ಇವಾಗ ನಮಗೆ ಹೆಂಗೆ ನಾವು ಊಟ ಮಾಡಬೇಕಾದ್ರೆ ಪ್ರಮಾಣ ಇಷ್ಟೇ ಪ್ರಮಾಣದ ತಿನ್ಬೇಕಂತ ಏನಾದರೂ ತಿಂತೀವ? ಇಲ್ಲ. ಹಸಿವಾಯ್ತಾ ತಿಂತೀವಿ, ಎಷ್ಟು ಹೊಟ್ಟೆ ತುಂಬುವವರೆಗೂ ತಿಂತೀವಿ. ಆಮೇಲೆ ಬೇಡಪ್ಪ ಸಾಕು ಅಂದಾಗ ಬಿಡ್ತೀವಿ. ಅದೇ ಥರನೇ ಮಕ್ಕಳ ವಿಷಯದಲ್ಲೂ ಅದೇ ಥರ ಇಷ್ಟು ಪ್ರಮಾಣ ಅಷ್ಟು ಪ್ರಮಾಣ ಅಂತ ಏನೂ ಇಲ್ಲ. ಅಂದಾಜು ಮಾಡಿಯೇ ಕೊಡ್ಬೇಕಂತಂದೇಳಿಲ್ಲ. ದಯವಿಟ್ಟು ಅದೊಂದು ತಪ್ಪು ಕಲ್ಪನೆನ ಇದು ಮಾಡ್ಕೊಳ್ಳಿ. ಓಕೆ, ಇದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ಅವ್ರು ಕಮೆಂಟ್ ಮಾಡಿರೋರಿಗೆ ಮಾತ್ರ ಅಲ್ಲ. ಇದು ವಿಡಿಯೋ ಮಾಡೋ ಕಾರಣವೂ ಇದೇನೆ, ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅಂತಂದೇಳಿ. ಮಕ್ಕಳಿಗೆ ಹಾಲು ಕೊಡಿ, ಚೆನ್ನಾಗಿ ಎದೆ ಹಾಲು ಕೊಡಿ, ಆಮೇಲೆ ಅನ್ನ ತಿನ್ನಿಸಿ, ಮತ್ತು ರಾಗಿ ಸರಿ ತಿನ್ನಿಸಿ. 6 ಮಂತ್ ಆದಮೇಲೆ ಇದೆಲ್ಲ ತಿನ್ಸೋಕ್ಕೆ ತಯಾರು ಆಗಿಬಿಡಿ. ಯಾಕಂದರೆ ಇವಾಗ 6 ಮಂತ್ ಆದಮೇಲೆ ಮಕ್ಕಳಿಗೆ ಜೀರ್ಣಶಕ್ತಿ ಕ್ರಿಯೆಯನ್ನು ಬೆಳೆದಿರುತ್ತೆ. ಆವಾಗ ಚೆನ್ನಾಗಿ ತಿಂದಿದ್ದು ಹರಗಿಸ್ಕೊತಾರೆ. ಆಮೇಲೆ ಉಡ್ವರ್ಸ್ ಹಾಕೋದನ್ನು ಮರಿಬೇಡಿ. ಅದೇನು ಕೆಟ್ಟದಂತ ಏನಿಲ್ಲ, 2 ವರ್ಷದವರೆಗೂ ಹಾಕ್ಬೋದು. ಮತ್ತು ರಾತ್ರಿ ಇದು ಮಲಗಬೇಕಾದ್ರೆ ಒಂದು ಸರಿ ಹಾಕಿ, ಬೆಳಿಗ್ಗೆ ಒಂದು ಟೈಮ್ ಹಾಳು ಹೊತ್ತಲೆ ಒಂದು 5:30-6 ಗಂಟೆಗೆ ಈ ಥರ ಹಾಕಿ ಉಡ್ವರ್ಸನ್ನು. ಆಮೇಲೆ ಚೆನ್ನಾಗಿ ಅನ್ನ ತಿನ್ನಿಸಿದ್ದೀರಂತಂದರೆ ಉಡ್ವರ್ಸ್ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡಿ. ರಾಗಿ ಸರಿ ಕೊಡಿ. ಮತ್ತು ಬೆಳಗ್ಗೆ ಒಂದು 8 ಗಂಟೆಗೆ ರಾಗಿ ಸರಿ ಕೊಟ್ಟಿರಿ ಅಂದರೆ ಒಂದು 12 ಗಂಟೆಗೆ ಆ ಥರ ಆ್ಯಪಲ್ಲು ಯಾವ ಫ್ರೂಟ್ಸ್ ಇದೆ ಅದು ಕೊಡಿ. 1 ಗಂಟೆಗೆ ಊಟ ಕೊಡಿ. 1 ಗಂಟೆ ಅಲ್ಲ, 1:30 ಆ ಥರ 12 ಗಂಟೆ ಫ್ರೂಟ್ಸ್ ತಿಂದಿರ್ತಾರಲ್ವ, ಅಷ್ಟು ಆ ಫ್ರೂಟ್ಸ್ ತಿಂದು ಒಂದು 10-15 ನಿಮಿಷಕ್ಕೆ ನೀವು ಎದೆ ಹಾಲೆಲ್ಲ ಕೊಟ್ಟಿರ್ತೀರ. ಮತ್ತು ಆಮೇಲೆ ಊಟ ತಿನ್ನಿಸಾದ್ಮೇಲೆ ಮತ್ತೆ ನಿಮ್ಮ ಅವಾಗ ಎದೆ ಹಾಲು ಕೊಡಿ ಮಕ್ಕಳಿಗೆ. ಮತ್ತು ಇವಾಗ ಬೇಸಿಗೆ ಕಾಲ ಜಾಸ್ತಿ ಆಗಿದೆ, ಬಾಯಾರಿಕೆ ಆಗ್ತಾ ಇರುತ್ತೆ ಮಕ್ಕಳಿಗೆ. ನೀರು ಕೊಡ್ತಾಯಿರಿ. ಎಷ್ಟು ಮಂತದಂತ ನಾನು ಮರ್ತೋಯ್ತು. 6 ಮಂತ್ ಆದಮೇಲೆ ಮಕ್ಕಳಿಗೆ ಒಂದು ಚೂರು ನೀರು ಕೊಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಮತ್ತು ಯಾವಾಗ ಕೊಡಬೇಕು ಏನು ಕೊಡಬೇಕು ಅಂತಂದೇಳಿ ಏನು ಚಿಂತೆ ಮಾಡಬೇಡಿ. 6 ಮಂತ್ ಆಗಿದೆ ಅಂತಂದರೆ ಮಕ್ಕಳಿಗೆ ನೀರು ಕೊಡಿ, ಸ್ವಲ್ಪ ಕೊಡಿ, ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಕೊಡಬೇಡಿ. ಇದು ನೀರು ಮಾತ್ರ ನಾನು ಪ್ರಮಾಣದ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಏನು ಪ್ರಮಾಣ ಹೇಳ್ಬೇಡಿ ಅಂತ ಹೇಳಿದ್ರೆ ಅಂತಂದು ಆ ಥರ ಅಲ್ಲ, ನೀರಿನ ಬಗ್ಗೆ ಹೇಳ್ತಾ ಇರೋದು. ನೀರು ಕುಡಿದ್ರೂ ಜಾಸ್ತಿ ನೀರು ಕೊಟ್ಟರು ಅದರಿಂದ ಒಂದು ಬೇಕಾದ್ರೆ ವಿಡಿಯೋ ಹಾಕ್ತೀನಿ. ಯಾಕೆ 6 ಮಂತ್ ಒಳಗಡೆ ಬೇಬಿಸಿಗೆ ನೀರು ಯಾಕೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಕೊಡಬಾರ್ದು ಅನ್ನೋದಕ್ಕೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡ್ಬೋದು. ಓಕೆ, ನೀರು ಕೊಡ್ತಾಯಿರಿ. ಇವಾಗ 6 ಮಂತ್ ಆಗಿದೆ ಅಂತಂದಮೇಲೆ ನೀರು ಚೆನ್ನಾಗಿ ಕೊಡಿ ಮಕ್ಕಳಿಗೆ. ಇದಾಗ್ತಾ ಇರುತ್ತೆ, ಬಾಯಾರಿಕೆ, ಬಿಸಿಲು ಬೇರೆ, ಅದಾಯ್ತಾ. ಊಟ ಕೊಡಿ, ಫ್ರೂಟ್ಸ್ ಕೊಡಿ. ಮತ್ತು ಆಮೇಲೆ ಸಾಯಂಕಾಲ ಒಂದು 4:15 ಒಂದು 5 ಗಂಟೆಗೆ ರಾಗಿ ಬಿಸ್ಕೆಟ್ ಎಲ್ಲ ಸಿಗುತ್ತೆ, ಬೇಕ್ರಿಲೆಲ್ಲ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಟೈಮ್ ಸಿಕ್ಕರೆ ಮನೆಯಲ್ಲೇ ಮಾಡ್ಕೋಬೋದು. ಅದು ಬಿಸ್ಕೆಟ್ ಈ ಥರ ಕೊಡಿ. ಅದಾದಮೇಲೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ಒಂದು 7:30-8 ಗಂಟೆಗೆ ಮತ್ತೆ ಸರಿಗಿರಿ ಅದು ತಿನ್ನಿಸಿ. ಆಮೇಲೆ ಆರಾಮಾಗಿ ಮಲ್ಕೊಂತಾರೆ. ರಾತ್ರಿ ಅವಾಗ ಎದ್ದಾಗ ಒಂದು ಸ್ವಲ್ಪ ಎದೆ ಹಾಲೆಲ್ಲ ಕೊಡಿ. ಕಡಿಮೆ ಮಾಡಿ. ಇದು ಏನಂದರೆ ಫಾರ್ಮುಲಾ ಮಿಲ್ಕನ್ನು ಸ್ವಲ್ಪ ಕಡಿಮೆ ಮಾಡಿ. 2 ವರ್ಷದವರೆಗೂ ಮಕ್ಕಳಿಗೆ ಎದೆ ಹಾಲನ್ನು ಕೊಡೋಕ್ಕೆ ಟ್ರೈ ಮಾಡಿ. ಅದರಲ್ಲೇ ತುಂಬ ಪೌಷ್ಟಿಕಾಂಶಗಳು ಸಿಕ್ಕಾಪಟ್ಟೆ ಇರುತ್ತೆ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಕೆಲವರಿಗೆಲ್ಲ ಎದೆ ಹಾಲು ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಫಾರ್ಮಲ್ ಮಿಲ್ಕ್ ಕೊಡಬೇಕಾಗುತ್ತೆ. ಅದಾದಮೇಲೆ ಊಟ ಚೆನ್ನಾಗಿ ಕೊಡಿ ಮಕ್ಕಳಿಗೆ. ಎಷ್ಟು ಪ್ರಮಾಣ ಏನು ಅಂತಂದೇಳಿ ಕೇಳಿದ್ದಕ್ಕೆ ನಾನು ಬೇಕಾದ್ರೆ ಅದು ವಿಡಿಯೋ ಮಾಡಿದ್ದೀನಿ, ಈಗ ಮುಂದೆ ಹಾಕ್ತೀನಿ, ನೀವು ನೋಡ್ಬೋದು. ಯಾಕಂದರೆ ನಾನು ಸ್ವಲ್ಪ ಮಾತಾಡೋದಿತ್ತು, ಅದ್ರ ಬಗ್ಗೆ ಏನು ಡೀಟೇಲ್ಸ್ ಎಲ್ಲ ಹೇಳೋದಿತ್ತು. ಸೊ ಹಂಗಾಗಿ ಲಾಗ್ ಮಾಡಿದೆ ಅವ್ರಿಗೋಸ್ಕರ. ಓಕೆ, ಆಮೇಲೆ ಅದೇ ಹೇರ್ ಗ್ರೋತ್ ಆಯಿಲು ಮತ್ತು ಸ್ಕಿನ್ ಗ್ಲೋಯಿಂಗ್, ನೀವು ನೋಡ್ತಾ ಇರ್ಬೋದು. ಸ್ಕಿನ್ ಗ್ಲೋಯಿಂಗ್ ಆಯಿಲು ಬೇಕಂದರೆ ಆರ್ಡ್ರ್ ಮಾಡಿ. 220 ರೂಪೀಸ್ ಅಷ್ಟೇ. ಸ್ಕಿನ್ ಗ್ಲೋಯಿಂಗ್ ಆಯಿಲು ತುಂಬ ಕಡಿಮೆ ಇದೆ, ತೊಗೊಳ್ಳಿ. ಏರ್ ಆಯಿಲ್ ಅಂದರೆ ಗ್ರೋತ್ ಆಯಿಲ್, ಅದು ನಾನು ಸಿಕ್ಕಾಪಟ್ಟೆ ಇದು ಮಾಡ್ತೀನಿ, ಬೇಕಾದ್ರೆ ತೋರಿಸ್ತೀನಿ ನೋಡಿ. ನೋಡಿ, ಇಷ್ಟು ತರಿಸಿದ್ದೀನಿ. ರೋಸ್ಮೀರಾ ನೋಡಿ, ಇವೆಲ್ಲ ಬೇರುಗಳೆಲ್ಲ ಹಾಕಬೇಕು. ರೋಸ್ಮೀರದೆಲ್ಲ ಇವು ಹಾಕಬೇಕು. ಇನ್ನೊಂದಿದೆ, ಇನ್ನೂ ಬರೋದಿದೆ. ಇನ್ನೊಂದೆರಡು ಆಗುತ್ತಾ ಬರೋದು ತಡ ನಾನು ಹಾಕಿ ಹೆಂಗೆ ಮಾಡೋದು ಏನಂತಂದು ಹೇಳಿ
ಹೇಳ್ತೀನಿ. ಇವತ್ತು ಬಂದಿರೋದು ಇಷ್ಟು ಬಂದಿದೆ. ನಿನ್ನೆ ಬಾಟಲ್ಸ್ ಬಂದವು. ಆಮೇಲೆ ಇನ್ನೊಂದು 2 ಐಟಮ್ಸ್ ಬಂದುಬಿಟ್ರೆ ಇನ್ನು ಪ್ರಿಪೇರ್ ಮಾಡಿಬಿಡೋದೆ. ಏರ್ ಆಯಿಲ್ ಪ್ರಿಪೇರ್ ಮಾಡ್ತೀನಿ. ಇನ್ನೊಂದು 2-3 ದಿನದಲ್ಲೇ ಆಗಿಬಿಡುತ್ತೆ. ಅವಾಗ ನೀವು ಆರ್ಡ್ರ್ ಮಾಡ್ಬೋದು. ಓಕೆ, ಯಾರಿಗೆ ಇಷ್ಟ ಇದೆ ಅವ್ರು ತಗೊಳ್ಳಿ. ಡೆಲಿವರಿ ಆದಮೇಲೆ ತುಂಬ ಜನಕ್ಕೆ ಏರ್ ಫಾಲ್ ಎಲ್ಲ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಬೇಕು ಅನ್ನೋರು ಆರ್ಡ್ರ್ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ನಂಬಿಕೆ ಇದ್ದವರು ತಗೊಳ್ಬೋದು. ಓಕೆ, ನೀವು ನೋಡ್ಬೋದು. ಏನು ನಾನು ಮಾರಾಟಕ್ಕೆ ಮಾತ್ರ ಇದು ಎಣ್ಣೆ ಮಾಡ್ತೀನಿ ಅಂತ ಆ ಥರ ಅಲ್ಲ. ನನಗೂ ಬೇಕು. ನಾನು ಮೊದಲೆಲ್ಲ ಮಾಡ್ಕೊತಾ ಇದ್ದೆ. ಹಂಗಾಗಿನೇ ನಾನು ನನ್ನ ಫ್ರೆಂಡು ಇನ್ನೊಬ್ಳು ಇದ್ದಾಳೆ, ಕವಿತಾ ಅಂತ ಇದ್ದಾಳೆ ನನ್ನ ಫ್ರೆಂಡ್. ಬೇಕಾದ್ರೆ ಅವಳು ಬಂದಾಗ ನಾನು ನಿಮಗೆ ಅವಳು ಏರ್ಸ್ ತೋರಿಸ್ತೀನಿ. ನನ್ನ ಮದುವೆ ಆಗಿ ಡೆಲಿವರಿ ಆದಮೇಲೆ ಏರ್ಸ್ ಹುಚ್ಚೋಗಿದ್ದು ನಂದು, ದಪ್ಪ ಇತ್ತು ನಂದು. ಇವಾಗ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತಂದೇಳಿ. ನೋಡಿದ್ರಲ್ವಾ ಎಷ್ಟಿದೆ ಅಂತ. ಹಾಗಾಗಿ ಏರ್ ಗ್ರೋತಿಂಗ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಬ್ಲಾಕ್ ಇರುತ್ತೆ ಕೂದಲು, ವೈಟ್ ಬೇಗ ಆಗಲ್ಲ. ಮತ್ತು ಇದು ಈ ಕೊನೆಗೆ ನೋಡ್ಬೋದು ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ 2 ಆಗಿಬಿಟ್ಟಿರುತ್ತೆ. ಒಂದು ಕೂದಲಲ್ಲಿ 2 ಆಗಿಬಿಡುತ್ತೆ. ಆ ಥರದ್ದು ಕೂದಲಿದ್ದೂ ಇದಾಗುತ್ತೆ, ಸ್ಟಾಪ್ ಆಗುತ್ತೆ ಇದು ಹಾಕೋದ್ರಿಂದ. ಮತ್ತು ಹೊಸ ಕೂದಲು ಬೆಳೆಯೋಕ್ಕೆ ರೋಸ್ಮೆರಾ ಇದು ತುಂಬ ಉಪಯೋಗ ಆಗುತ್ತೆ. ಸೊ ಹಂಗಾಗಿ ಇದೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಅದನ್ನೇ ಯೂಸ್ ಮಾಡೋದು. ನಾನು ಯೂಸ್ ಮಾಡಿದ್ದೀನಿ ನಿಮಗೆ ಕೊಡೋದು. ಇವಾಗ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಅದು ನೋಡಿದ್ದೀರ ಅನಿಸುತ್ತೆ. ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಯಾವ್ದಾದ್ರು ಬೇಕು ಅಂತಂದೇಳಿ. ಇವಾಗ 1 ವಾರ ಆಯಿತು ನಾನು ಇದು ಹಚ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿದೆ. ಇವಾಗ ಡೆಲಿವರಿ ಆದಮೇಲೆ ನಾನು ಹಚ್ಚಿರಲಿಲ್ಲ, ಇವಾಗ ಹಚ್ತಾ ಇರೋದು. 1 ವಾರಕ್ಕೆ ತುಂಬ ಚೇಂಜಸ್ ಆಯಿತು. ಆವಾಗ ಹಚ್ತಾ ಇದ್ದೆ, ಮೊದಲು ಬಿಟ್ಬಿಟ್ಟಿದ್ದೆ. ಮತ್ತು ಇವಾಗ ಹಚ್ತಾ ಇದ್ದೀನಿ. ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು, ಕಲೆ ಎಲ್ಲ ಹೋಗಿ ಚೆನ್ನಾಗಿ ಆಗಿದೆ ಮುಖ. ನಿಮ್ಗೆ ಯಾರಿಗಾದರೂ ಬೇಕಂದರೆ ಆರ್ಡ್ರ್ ಮಾಡಿ, ನಾನು ನಂಬರ್ ಹಾಕ್ತೀನಿ. ಓಕೆ, ಮತ್ತು ಈ ಲಾಗ್ ಇದು ಅದು ಎಷ್ಟು ಪ್ರಮಾಣ ಅನ್ನೋದಿದ್ದು ಅದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಓಕೆ, ಮಕ್ಕಳಿಗೆ ಸರಿ ತಿನ್ನಿಸೋದು ಮೆಜರ್ಮೆಂಟ್ ತೋರಿಸಿ ಅಂತ ಹೇಳಿದ್ರಿ. ನೋಡಿ ಇಷ್ಟೇ, ಇಬ್ಬರು ಇದ್ದಾರಲ್ವ, ಇಬ್ರಿಗಾಗಿ ಇಷ್ಟು ಮಾಡಿದ್ದೀನಿ. ಮತ್ತು ಜಾಸ್ತಿ ಇದೆ ಅಂತ ಅಂದ್ಕೊಂಬಿಡಿ, ಸ್ವಲ್ಪ ಇರೋದು. ಒಂದು 5 ಸ್ಪೂನ್ ಆ ಥರ ಹಾಕಿ ತಿನ್ನಿಸ್ತಾ ಇದ್ದೀನಿ. ಆಮೇಲೆ ಮಕ್ಕಳಿಗೆ ನೀರನ್ನು ಕೊಡ್ತೀನಿ. ತಿನ್ನಿಸ್ತಾ ಬಿಕ್ಳಿಕ್ಕೆ ಆ ಥರ ಬಂದಾಗೆಲ್ಲ ನೀರು ಕೊಡ್ತೀನಿ. ಮತ್ತು ತಿಂದಾದ್ಮೇಲೂ ನೀರು ಕೊಡ್ತೀನಿ. ಅವರು ಸರಿಗಿರಿ ತಿನ್ಬೇಕಾದ್ರೆ ನೋಡಿ, ಇಲ್ಲಿ ಒಂದು ಕಡೆ ಆಟ ಸಾಮಾನು ಇಟ್ಟಿದ್ದೀನಿ, ಒಂದು ಕಡೆಗೆ ತರಕಾರಿಗಳು ಕೈ ಕೊಟ್ಟಿದ್ದೀನಿ. ಇಲ್ಲಾಂದರೆ ಸರಿ ತಿನ್ನಲ್ಲ ಅವರು. ಈ ಥರ ಆಟ ಆಡ್ಕೊಂಡು ಸರಿ ತಿಂತಾರೆ. ಇದಾದಮೇಲೆ ಮತ್ತು ಮಧ್ಯಾಹ್ನ ಊಟ ಅನ್ನ ಅದೆಲ್ಲ ಮೊನ್ನೆ ಮಾಡಿದ್ರಿ, ನಮಗೂ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಎಷ್ಟೆಲ್ಲ ಕೊಡಬೇಕು ತೋರಿಸಿ ಅಂತಂದೇಳಿ ಹೇಳಿದ್ರಿ. ಅದಕ್ಕೆ ಋತು ಮೇಡಮ್ ಈ ಥರ ಏನಾದರೂ ಮಕ್ಕಳಿಗೆ ಐಟಮ್ಸ್ಗಳೆಲ್ಲ ಕೊಟ್ಬಿಟ್ಟು ಮಕ್ಕಳಿಗೆ ತಿಂತಾರೆ ಆರಾಮಾಗಿ. ಇಲ್ಲಾಂದರೆ ಆಚೆಗಡೆ ಏನಾದರೂ ತೋರಿಸ್ಕೊಂತ ತಿನ್ನಿಸಿ. ಆಮೇಲೆ ತಿನ್ನಿಸಿದ್ದಾದಮೇಲೆ ಇಳಿ ತೆಗಿರಿ. ಹೇಳ್ಕೊಟ್ಟಿದ್ದೀನಿ ಹೆಂಗೆ ತೆಗಿಬೇಕು ಅನ್ನೋದನ್ನು. ನನ್ನ ವೀಡಿಯೋಗಳು ನೀವು ಆಲ್ಮೋಸ್ಟ್ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಹಾಕ್ತಾ ಇರ್ತೀನಿ ವೀಡಿಯೋಸ್ಗಳೆಲ್ಲವುದು. ಅದರಲ್ಲಿ ಹೇಳಿರ್ತೀನಿ ಪ್ರತಿಯೊಂದೂ ಮಕ್ಕಳ ಬಗ್ಗೆ ಎಲ್ಲ ಹೇಳಿರ್ತೀನಿ, ನೀವು ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಸರಿ ನಾನು ಮಕ್ಕಳಿಗೆ ಎಷ್ಟು ಕೊಡ್ತೀನಿ ಅಂತ ಗೊತ್ತಾಯ್ತಲ್ವ. ಬೆಳಿಗ್ಗೆ ಇಷ್ಟೇ ಸರಿ ಕೊಡ್ತೀನಿ. ಮತ್ತು ಒಂದು 12 ಗಂಟೆಗೆ ಏನಾದರೂ ಫ್ರೂಟ್ಸು ಬಿಸ್ಕೆಟ್ ಆ ಥರ ತಿನ್ನಿಸ್ತೀನಿ. 2 ಗಂಟೆಗೆ ಮತ್ತೆ ಊಟ, ಸಾಯಂಕಾಲ ಮತ್ತೆ ಇದೇ ಸರಿ. ಮತ್ತು ರಾತ್ರಿಗೆ ಅಕಸ್ಮಾತ್ ಏನಾದರೂ ದೋಸೆ ಆ ಥರ ಮಾಡಿದರೆ ದೋಸೆ ತಿನ್ನಿಸ್ತೀನಿ. ನೀವು ನೋಡ್ಬೋದು. ನಿಮ್ಮ ಮಕ್ಳಿಗೂ ಎಷ್ಟಾಗುತ್ತೋ ಅಷ್ಟು ತಿನ್ಸೋಕ್ಕೆ ಟ್ರೈ ಮಾಡಿ. ಒಂದು ಸ್ವಲ್ಪ ಹೆಲ್ತಿಯಾಗಿ ದಪ್ಪ ಆಗ್ತಾರೆ. ಮೊನ್ನೆ ಡಾಕ್ಟ್ರು ಹೇಳಿದ್ದು ಅದನ್ನೇ. 4 ಟೈಮ್, ತುಂಬ ಸಣ್ಣಗಿದ್ದರೆ ಮಕ್ಕಳು, ತುಂಬ ತೂಕ ಕಡಿಮೆ ಇದ್ದರೆ 4 ಟೈಮ್ ತಿನ್ನಿಸ್ಬೇಕಂತ ಹೇಳಿದ್ದಾರೆ. ಏನೇ ತಿನ್ನಿಸಿದ್ರೂ ತುಪ್ಪ ಹಾಕಬೇಕು. ಈ ಥರ ನೋಡಿ ಇಲ್ಲೆಲ್ಲ ಹೆಂಗೆ ನಿಂತಿದೆ, ಬಟ್ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಕಾಣಿಸುತ್ತೆ. ಈ ಥರ ಇರಬೇಕು. ತುಪ್ಪ ತೆಳುವಾಗಿ ಇದ್ದರೆ ಚೆನ್ನಾಗಿ ಬಾಯಲ್ಲಿಟ್ಟರೆ ಹಂಗೆ ನುಂಗ್ಕೊಂಬಿಡ್ಬೇಕು ಮಕ್ಕಳು, ಆ ಥರ. ಓಕೆ, ನೋಡಿ ಅನ್ನ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಸಾರನ್ನ ಥರ ಹಾಕಿ
ಈ ಥರ ಸ್ವಲ್ಪ ಸ್ಮ್ಯಾಶ್ ಎಲ್ಲ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಬೇಕು, ಮತ್ತು ಮಿಕ್ಸಿಗೆ ಹಾಕೋದು ಆ ಥರ ಎಲ್ಲ ರುಬ್ಬಬಾರ್ದು. ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ, ಇಲ್ಲಾಂದರೆ ಕೈಯಲ್ಲಿ ಹಿಂಗೆ ಮಾಡಿದರೆ ಮೆತ್ತಗೆ ಹಿಂಗಾಗುತ್ತೆ. ಇದೇ ಥರನೇ ನಾನು ಮಕ್ಕಳಿಗೆ ತಿನ್ನಿಸೋದು. ಪ್ರಮಾಣ ಗಿಮಾಣ ಅಂತ ಏನಿಲ್ಲ, ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ನಿಸೋದು, ಬಿಟ್ಟಿದ್ದನ್ನು ನಾಯಿಗೆ ಹಾಕ್ತೀನಿ ಅಷ್ಟೇ, ಆ ಥರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.